ಇಲ್ಲೊಬ್ಬ ವ್ಯಕ್ತಿ ಮಾಡಿದಂತಹ ನಾಟಕಕ್ಕೆ ಇಡೀ ಪುರಸಭೆಯನ್ನೇ ಅನುಮಾನದ ದೃಷ್ಟಿಯಿಂದ ನೋಡುವಂತಾಗಿದೆ. ಕಾರಣ ಬ್ಯಾಂಕ್ ಹಾಗೂ ಫೈನಾನ್ಸ್ಗಳಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದಂತಹ ವ್ಯಕ್ತಿ ಆಡಿದ ಈ ನಾಟಕ ನೋಡಿ. ಸಾಲ ತೀರ್ಸೋಕಾಗದೆ ಡೆತ್ ಸರ್ಟಿಫಿಕೇಟ್ ನ ನಾಟಕವನ್ನ ಆತ ಆಡಿದ್ದಾನೆ. ಜೀವಂತ ಇದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ಇಮಾಮ್ ಹುಸೇನ್ ಪಡೆದುಕೊಂಡಿದ್ದಾನೆ. ಧಾರವಾಡದ ನವಲಗುಂದ ತಾಲೂಕಿನ ರಾಮಲಿಂಗ ಓಣಿಯ ನಿವಾಸಿಯ ಖತರ್ನಾಕ್ ಐಡಿಯಾ ಇದು. ಇಮಾಮ್ ಹುಸೇನ್ ಸಾವಾಗಿದೆ ಅಂತ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರ ಸಂಬಂಧಿ. ಇನ್ಫ್ಯಾಕ್ಟ್ ಆಗಸ್ಟ್ 21ನೇ ತಾರೀಕು ಇಮಾಮ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನು ಹಾಕೊಳ್ತಾರೆ. 27ನೇ ತಾರೀಕು 28ನೇ ತಾರೀಕು ಥಟ್ ಅಂತ ಡೆತ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಪುರಸಭೆ ಕೊಡುತ್ತೆ. ಹೀಗಾಗಿ ಪ್ರಶ್ನೆ ಇರೋದು ವ್ಯವಸ್ಥೆ ಬಗ್ಗೆ. ಅವ್ರು ಕೇಳಿದ್ರು ಅಂತ ಹೇಳಿ ನೀವು ಹೆಂಗೆ ಕೊಡ್ತೀರಾ ಅನ್ನೋದು ಪ್ರಶ್ನೆ. ಪುರಸಭೆ ಸದಸ್ಯರೊಬ್ರು ಕೂಡ ಇಮಾಮ್ ಸಾವಾಗಿದೆ ಅಂತ ಹೇಳಿ ಸಹಿ ಹಾಕಿದ್ದಾರೆ. ಎಚ್ಚೆತ್ಕೊಂಡು ಡೆತ್ ಸರ್ಟಿಫಿಕೇಟ್ ಅನ್ನ ನಂತರ ಪುರಸಭೆ ವಾಪಸ್ ಪಡೆದಿದೆ. ಈಗ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ಆದರೆ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಬೇಕಾದ್ರೆ ಪಂಚರ ಸಹಿ ಬೇಕಲ್ವಾ, ಮತ್ತೆ ಸ್ಪಾಟ್ ವಿಸಿಟ್ ಮಾಡಬೇಕು, ಮೆಡಿಕಲ್ ಆಸ್ಪತ್ರೆಯಿಂದ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬೇಕು. ಇದು ಯಾವುದು ಆಗದೆ ಹೆಂಗೆ ನೇರ ಸರ್ಟಿಫಿಕೇಟ್ ಕೊಟ್ಟರು ಅನ್ನೋದು ಪ್ರಶ್ನೆ ಇಲ್ಲಿ. ತಗೊಂಡೆ ಇಲ್ಲಿ ಬಂದು ಅರ್ಜಿ ಕೊಟ್ಟೆ ಮುಂದೆ ಏನೇನ ಪ್ರೊಸೆಸ್ ಯಾರು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ರು ನಂಗೆ. ನೀ ಅರ್ಜಿ ಅಷ್ಟ ಕೊಟ್ಟಿಯೋದಿಲ್ಲ? ಹಾಂ ಯಾಕೋ ತಗೊಂಡೆ ಇಲ್ಲಿ ಬಂದು ಅರ್ಜಿ ಕೊಟ್ಟೆ ಮುಂದೆ ಏನೇನ ಪ್ರೊಸೆಸ್ ಯಾರು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ರು ನಂಗೆ. ನೀ ಅರ್ಜಿ ಅಷ್ಟ ಇಲ್ಲ, ಆದರೆ ಯಾವ ಕಾರಣಕ್ಕೆ ಯಾವ ಉದ್ದೇಶ ಇದೆ ಎಂಬುದು ನಮಗೂ ಕೂಡ ಗೊತ್ತಿಲ್ಲ. ಇದು ಪ್ರಿಲಿಮಿನರಿ ವರದಿನಲ್ಲಿ ಈ ಥರ ಇಶ್ಯೂ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ ಸಂಬಂಧಪಟ್ಟವ್ರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಇಲ್ಲ, ಇದೆಲ್ಲ ಕೂಡ ನಾವು ತನಿಖೆ ಮಾಡಿಸ್ತೀವಿ. ಈ ಒಂದು ಅಂಶಗಳನ್ನು ಕೂಡ ಪ್ರಾಪರಾಗಿ ತನಿಖೆ ಮಾಡಿಸ್ತೀವಿ. ಇಲ್ಲ, ಆದರೆ ಡೀಟೇಲ್ಸ್ ಕೊಡ್ತಾರೆ ಜಾವೇದ್. ಎಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಒಮ್ಮೊಮ್ಮೆ ಅನ್ಸ್ಬಿಡುತ್ತೆ. ಬದುಕಿದ್ದವರನ್ನ ಸಾಯಿಸಿದವರನ್ನ ಬದುಕಿಸುತ್ತೆ ಈ ವ್ಯವಸ್ಥೆ. ಇಲ್ಲಿ ಈತನ ಖತರ್ನಾಕ್ ಐಡಿಯಾ ಹೆಂಗ್ ಬಂತು? ಯಾರಾದ್ರೂ ಅಧಿಕಾರಿಗಳ ಕೈವಾಡ ಇದೆಯಾ? ಇಂಥದ್ದೊಂದು ಪ್ಲಾನ್ ಮಾಡ್ಕೊಳಪ್ಪ, ಹಿಂಗೊಂದು ಅರ್ಜಿ ಸಲ್ಲಿಸ್ಕೋ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಯಾರಾದ್ರೂ ಹೇಳಿ ಮಾಡಿಸಿರೋದಾ, ಅಥವಾ ಈ ಐಡಿಯಾ ಈತಂದೇನಾ? ಮತ್ತು ಇದು ಆಚೆ ಬಂದಿದ್ದು ಹೆಂಗೆ? ನಿಜವಾಗ್ಲೂ ಮಮತಾ, ಇದು ಕಳೆದ ಆಗಸ್ಟ್ 21ರಂದು ಏನಂತ ಹೇಳಿದ್ರೆ ನಡೆದಿರುವಂತ ಘಟನೆ ಅಂತ ಹೇಳ್ಬೋದು. ಈ ಇಮಾಮ್ ಹುಸೇನ್ ಅನ್ನೋಂಥವನು ನವಲ್ಗುಂದ್ ಪಟ್ಟಣದಲ್ಲಿ ಸಾಕಷ್ಟು ಏನಂತ ಹೇಳಿದ್ರೆ ಸಾಲ ಮಾಡ್ಕೊಂಡಿದ್ದಾನೆ. ಫೈನಾನ್ಸ್ ನಲ್ಲಿ ದುಡ್ಡು ತೆಗೆದುಕೊಳ್ತಾನೆ. ಆ ದುಡ್ಡು ವಾಪಸ್ ಕಟ್ಟುವಂತ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅವನ ತಲೆಗೆ ಒಂದು ಪ್ಲಾನ್ ಬರುತ್ತೆ. ನಾನು ಡೆತ್ ಸರ್ಟಿಫಿಕೇಟ್ ಅನ್ನ ಏನಾದ್ರು ಇಶ್ಯೂ ಮಾಡಿಸ್ಕೊಂಡು ಅವ್ರಿಗೆ ಕೊಟ್ಟ ಮೇಲೆ ಅವ್ರು ನನ್ನ ಮನೆಗೆ ಏನಂತ ಹೇಳಿದ್ರೆ ಆ ಹಣ ಕೇಳಲಿಕ್ಕೆ ಬರಲ್ಲ ಅನ್ನುವಂತ ಉದ್ದೇಶದಿಂದ ತನ್ನ ಸಂಬಂಧಿಕರಿಂದಲೇ ಒಂದೇನಂತ ಹೇಳಿದ್ರೆ ಅರ್ಜಿಯನ್ನ ಕೊಡಿಸ್ತಾನೆ. ಆ ಪುರಸಭೆಯವರು ಕೂಡ ಏನಂತ ಹೇಳಿದ್ರೆ ಆಗಸ್ಟ್ 27ಕ್ಕೆ ಒಂದು ಅರ್ಜಿ ತೆಗೆದುಕೊಳ್ತಾರೆ. 28ಕ್ಕೆ ಕೇವಲ ಒಂದೇ ದಿನದಲ್ಲಿ ಒಂದು ಅರ್ಜಿ ಏನಂತ ಹೇಳಿದ್ರೆ ಮರಣ ಉತ್ತಾರವನ್ನ ಏನಂತ ಹೇಳಿದ್ರೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನಿಜವಾಗ್ಲೂ ಇದರಲ್ಲಿ ಪುರಸಭೆಯ ಒಬ್ಬ ಸದಸ್ಯರು ಕೂಡ ಏನಂತ ಹೇಳಿದ್ರೆ ಅದಕ್ಕೆ ಸಹಿಯನ್ನ ಮಾಡ್ತಾರೆ. ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಇವನಿಗೆ ಏನಂತ ಹೇಳಿದ್ರೆ ಮರಣ ಉತ್ತಾರವನ್ನ ಕೊಡಬಹುದು ಅನ್ನುವಂತ ಒಂದು ಸಹಿಯನ್ನ ಮಾಡ್ತಾರೆ. ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಆ ಪುರಸಭೆಯಲ್ಲೇ ಇರುವಂತ ಸದಸ್ಯರು ಮತ್ತು ಅಲ್ಲಿರುವಂತ ಅಧಿಕಾರಿಗಳು ಇವನಿಗೆ ಬೆನ್ನಿಗೆ ಏನಾದ್ರು ನಿಂತಿದ್ದಾರ ಅನ್ನುವಂತ ಈಗ ತನಿಖೆಯನ್ನ ಆಗ್ಬೇಕಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಧಾರವಾಡ ಜಿಲ್ಲಾಧಿಕಾರಿ ಕೂಡ ಏನಂತ ಹೇಳಿದ್ರೆ ಈಗ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಯಾರ್ಯಾರು ಇದರಲ್ಲಿ ಏನಂತ ಹೇಳಿದ್ರೆ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಈಗ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಇದು ಜನರಿಗೆ ಗೊತ್ತಾದ ಮೇಲೆ ಅವರು ಪುರಸಭೆಗೆ ಹೋಗಿ ಒಂದು ದೂರನ್ನ ಕೊಡ್ತಾರೆ. ಆ ದೂರು ಕೊಟ್ಟ ಮೇಲೆ ಈ ಒಂದು ಪ್ರಕರಣ ಹೊರಗೆ ಬಂದಿದೆ. ಇಲ್ಲಂತ ಹೇಳಿದ್ರೆ ಈತ ಸಾವನ್ನಪ್ಪಿದ್ದಾನೆ ಅಂತ ತಿಳ್ಕೊಂಡು ಆ ಒಂದು ಏನು ಮರಣೋತ್ತರ ಕೊಟ್ಟಿದ್ರು, ಈತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಸಾಕಷ್ಟು ಏನಂತ ಹೇಳಿದ್ರೆ ಗೋಲ್ಮಾಲ್ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಜಾವೇದ್ ತಮ್ಮೆಲ್ಲ ಮಾಹಿತಿಗಾಗಿ.